ಹಾಗೆ ಅಲ್ಲಿಯ ಸ್ಥಳೀಯರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಂದ್ನ ವಾತಾವರಣ ಇದೆ. ಅಂಗಡಿಗಳು ಬಂದ್ ಆಗಿದೆ, ವಾಹನ ಸಂಚಾರಕ್ಕೆ ಅಲ್ಲಲ್ಲಿ ತಡೆಯೊಡ್ಡಲಾಗ್ತಾ ಇದೆ. ಖಾಸಗಿ ಬಸ್ಗಳನ್ನ ಚೇಸ್ ಮಾಡ್ತಾ ಇದ್ದಾವೆ ಯುವಕರ ತಂಡ. ಬಂಟ್ವಾಳ ತಾಲೂಕಿನ ಅಮ್ಮುಂಜೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆಟೋದಲ್ಲಿ ಬಂದು 2 ಬಸ್ಗಳನ್ನ ಚೇಸ್ ಮಾಡಿ ಪುಂಡಾಟ ಮೆರೆದಿದ್ದಾರೆ. ನೋಡಿ, ಆಟೋದಲ್ಲಿ ಒಂದು ಬಸ್ ಅನ್ನ ಚೇಸ್ ಮಾಡುವಂತ ವಿಡಿಯೋ ಇದು. ಬಸ್ ಅನ್ನ ವಾಪಸ್ ಕಳಿಸಬೇಕು ಅಂತ. ಬಸ್ ಒಟ್ಟಿಗೆ ರಿಟರ್ನ್ ಕರ್ತಿದ್ದಾರೆ ಕಲ ಇಲ್ಲಿ. ಜಂಜಲ್ ಬಸ್ ಒಟ್ಟಿಗೆ ರಿಟರ್ನ್ ಕರ್ತಿದ್ದಾರೆ ಕಲ ಇಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪೃಥ್ವಿರಾಜ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿರಾಜ್, ಅವಾಗಲೇ ಈ ಘಟನೆ ಬಗ್ಗೆ ವಿವರಿಸ್ತಾ ಇದ್ರಿ. ಈಗ ಅಲ್ಲಿಯ ಸ್ಥಿತಿ ಯಾವ ರೀತಿಯಾಗಿದೆ ಅಂತ, ಬಂಟ್ವಾಳ, ಪರಂಗಿಪೇಟೆ ಈ ಭಾಗದಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ? ಖಂಡಿತ ಚೈತ್ರ, ಸದ್ಯಕ್ಕೆ ಮೇಲ್ನೋಟಕ್ಕೆ ಶಾಂತಿಯುತವಾಗಿ ಕಂಡು ಬಂದರೂ ಕೂಡ ಅಲ್ಲಲ್ಲಿ ಇದರ ಹೀಟ್ ಸಾಕಷ್ಟು ಜಾಸ್ತಿನೇ ಇದ್ದಾನೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸುರತ್ಕಲ್ಲಲ್ಲಿ ಬಸ್ಗೆ ಕಲ್ಲನ್ನು ತೋರಲಾಗಿದೆ. ಮತ್ತೆ ಆ ಬಸ್ ಏನು ಖಾಸಗಿ ಬಸ್ಗಳೆರಡೂ ಕೂಡ ಸಂಚರಿಸ್ತಾ ಇದ್ವು, ಅದನ್ನ ಯುವಕರ ತಂಡ ಆಟೋದಲ್ಲಿ ಹೋಗಿ ಅದನ್ನು ವಾಪಸ್ ಕಳಿಸುವಂಥ ಕೆಲಸಕ್ಕೂ ಕೂಡ ಅಲ್ಲಿ ಮುಂದಾಗಿರುವಂಥದ್ದು. ಮತ್ತೆ ಎಲ್ಲೆಲ್ಲಿ ಕೆಲವೊಂದು ಅಂಗಡಿಗಳು ಓಪನ್ ಇದ್ದು ಅವನ್ನೆಲ್ಲ ಮುಚ್ಚುವಂಥ ಕೆಲಸಕ್ಕೂ ಕೂಡ ಎಲ್ಲ ಕಿಡಿಗೇಡಿಗಳು ಮುಂದಾಗಿರುವಂಥದ್ದು. ಸದ್ಯಕ್ಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ BNS ಆಕ್ಟ್ 163 ಪ್ರಕಾರ ನಿಷೇಧಾಜ್ಞೆಯನ್ನ ವಿಧಿಸಲಾಗಿದೆ. ಸೊ ಸಾಕಷ್ಟು ಕಡೆಗಳಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಪ್ರಕ್ಷುಬ್ಧಗೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಇಂತಹ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಲ್ಲಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಸದ್ಯಕ್ಕೆ ಇವಾಗ ಏನು ಬೆಳಗ್ಗೆ ಹೊರಟಂತಹ ಈ ಒಂದು ಏನು ಅಬ್ದುಲ್ ರಹೀಮನ್ ಮೃತದೇಹ ಈಗ ಅವರ ಊರ್ ಕಡೆ ಹೊರಟಿರುವಂಥದ್ದು. ಅಂದ್ರೆ BC ರೋಡ್ನ ಕೈಕಂಬ ಜಂಕ್ಷನ್ ಏನಿದೆ ಅಲ್ಲಿ ಲೆಫ್ಟ್ ಅವರ ಊರ್ ಕಡೆ ಇವಾಗ ಹೋಗ್ತಾ ಇರುವಂಥದ್ದು. ಸದ್ಯಕ್ಕೆ ಅಲ್ಲಿ ಬರುವಂತ ಮಾರ್ಗ ಮಧ್ಯೆ ಅಂದ್ರೆ ಫರಂಗಿಪೇಟೆ ಇರ್ಬೋದು, BC ರೋಡ್ ಕೈಕಂಬ ಸಾಕಷ್ಟು ಕಡೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ರು. ಆಂಬುಲೆನ್ಸ್ ಅನ್ನ ಅಲ್ಲೇ ತಡೆದು ನಿಲ್ಲಿಸಿ ಮೃತದೇಹದ ಅಂತಿಮ ದರ್ಶನಕ್ಕೂ ಕೂಡ ಮುಂದಾಗಿದ್ದಂಥದ್ದನ್ನ ನಾವು ದೃಶ್ಯಾವಳಿಗಳಲ್ಲೂ ಕೂಡ ನೋಡಬಹುದಾಗಿದೆ. ಸೊ ಇಲ್ಲಿ ಒಂದು ಕಡೆ ಈ ರೀತಿ ಮೆರವಣಿಗೆ ಸಾಗ್ತಾ ಇದ್ರೆ, ಇನ್ನೊಂದು ಕಡೆ ಈ ರೀತಿ ಬಂದ್ ವಾತಾವರಣ, ಅಘೋಷಿತ ಬಂದ್ ವಾತಾವರಣ ಇರುವಂತದ್ದು. ಫರಂಗಿಪೇಟೆ ಮತ್ತೆ ಮೆರವಣಿಗೆ ಹೋಗೋ ಸುತ್ತಮುತ್ತ ಸಂಪೂರ್ಣವಾಗಿ ಬಂದಾಗಿದ್ರೆ, ಬಂಟ್ವಾಳದ ವಿವಿಧ ಕಡೆ ಎಲ್ಲ ಭಾಗಶಃ ಬಂದಾಗಿರುವಂತದ್ದು. ಸದ್ಯಕ್ಕೆ ಏನು ಇಡೀ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಇದೇ ರೀತಿ ಪರಿಸ್ಥಿತಿ ಇರುವಂತದ್ದು. ಆದ್ರೆ ಈ ಬಂಟ್ವಾಳ ಮತ್ತೆ ಸುತ್ತಮುತ್ತ ಪರಿಸ್ಥಿತಿ ಸ್ವಲ್ಪ ಜಾಸ್ತಿನೇ ಈ ರೀತಿ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಮೆರವಣಿಗೆ ಸಾಗ್ತಾ ಇರೋದು ಒಂದು ಕಡೆ, ಇನ್ನೊಂದು ಕಡೆ ಪೊಲೀಸರು ಹಲವಾರು ಕಡೆಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವೊಂದು ಪ್ರದೇಶಗಳು ಬಲವಂತವಾಗಿ ಬಂದನ್ನ ಮಾಡಿಸ್ತಾ ಇರುವಂತದ್ದು, ಸುರತ್ಕಲ್ನಲ್ಲಿ ಬಸ್ಗೆ ಕಲ್ಲು ತೂರಾಟ ನಡೆಸಿರುವಂತದ್ದು, ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ. ಸೊ ಇದನ್ನೆಲ್ಲ ತಡಿಬೇಕು ಅಂತ ಹೇಳಿ ಪೊಲೀಸರು ಸಾಕಷ್ಟು ಕಡೆಯಲ್ಲಿ ಜಮಾವಣೆಯನ್ನ ಮಾಡಲಾಗಿರುವಂತದ್ದು. ಅಂದ್ರೆ ಸುತ್ತಮುತ್ತ ಜಿಲ್ಲೆಗಳಿಂದ ಹೆಚ್ಚುವರಿ ಪೊಲೀಸರನ್ನ ಕರೆಸಿಕೊಳ್ಳಲಾಗಿದೆ, ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. ಸೊ ಒಂದು ಕಡೆ ಈ ಒಂದು ಮೃತದೇಹದ ಮೆರವಣಿಗೆ ಶಾಂತಿಯುತವಾಗಿ ಅಲ್ಲಿಗೆ ತಲುಪಿಸುವಂಥದ್ದು ಪೊಲೀಸರಿಗೆ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಅದನ್ನ ಈಗ ಪೊಲೀಸರು ಇನ್ನೇನು ಕೆಲವು ಲಾಸ್ಟ್ ಹಂತದಲ್ಲಿರುವಂಥದ್ದು, ಇನ್ನೇನು ಅವರ ಊರು ಬಡಗಬೆಳ್ಳೂರು ಅಂತ ಹೇಳಿ ಅಲ್ಲಿಗೆ ರೀಚ್ ಆದರೆ ಆಲ್ಮೋಸ್ಟ್ ಅದು ಶಾಂತಿಯುತವಾಗಿ ಅಲ್ಲಿಗೆ ರೀಚ್ ಆದಂಗೆ ಆಗುತ್ತೆ. ಅದು ಒಂದು ಕಡೆ ಆದರೆ ಅದಾದ ಬಳಿಕ ಅಂದರೆ ಸೈಡ್ ಎಫೆಕ್ಟ್ಸ್ ಏನಾದರೂ ಇರುತ್ತಾ ಅನ್ನೋದು ಪೊಲೀಸರಿಗೆ ತಲೆನೋವಾಗಿರುವಂಥದ್ದು. ಅದಕ್ಕೋಸ್ಕರ ಆಯಕಟ್ಟಿನ ಸ್ಥಳಗಳಲ್ಲಿ ಹೆಚ್ಚುವರಿ KSRP ತುಕಡಿಗಳನ್ನು ಹಾಕಿ ಹೆಚ್ಚುವರಿ ಸಿಬ್ಬಂದಿಗಳನ್ನು ನಿಯೋಜನೆಯನ್ನು ಮಾಡಲಾಗಿರುವಂಥದ್ದು. ಮತ್ತು ಆಯಕಟ್ಟಿನ ಸ್ಥಳಗಳಲ್ಲಿ ಯಾರಾದರೂ ಏನಾದರೂ ಅನುಮಾನಾಸ್ಪದವಾಗಿ ಇಂತಹ ಕೃತ್ಯಕ್ಕೆ ಪ್ರಚೋದನೆಯನ್ನು ಕೊಡುವಂಥವ್ರು ಇರ್ಬೋದು, ಮತ್ತು ಕೃತ್ಯದಲ್ಲಿ ಡೈರೆಕ್ಟಾಗಿ ಭಾಗಿಯಾಗುವಂಥವ್ರು ಇರ್ಬೋದು, ಇಂಥವ್ರು ಯಾರಾದರೂ ಇದ್ದಾರಾ ಅಂತೇಳಿ ಅವ್ರನ್ನ ಮಾನಿಟರ್ ಮಾಡಲಿಕ್ಕೂ ಕೂಡ ಕೆಲವೊಂದು ಪೊಲೀಸರ ತಂಡವನ್ನು ನಿಯೋಜನೆಯನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಇದ್ರ ಎಲ್ಲರ ಜೊತೆಗೆ ಈ ಒಂದು ಹತ್ಯೆಯನ್ನು ಮಾಡಿದಂಥವ್ರು ಯಾರು, ಅವರ ಹಿಂದೆ ತನಿಖಾ ತಂಡಗಳು ಬಿದ್ದಿರುವಂಥದ್ದು, ಮತ್ತು ಈ ಒಂದು ಮರ್ಡರ್ನ ಮೋಟಿವ್ ಏನು ಅದನ್ನು ಕಂಡುಹಿಡಿಯೋದಕ್ಕೆ ಇನ್ನೊಂದು ತಂಡ ಕೆಲಸ ಮಾಡ್ತಾ ಇದೆ. ಸದ್ಯಕ್ಕೆ ಬಂಟ್ವಾಳದ DYSP ನೇತೃತ್ವದ ತಂಡ ಆರೋಪಿಗಳನ್ನು ಹುಡುಕಾಡುವಂತ ಕೆಲಸಕ್ಕೆ ಕೂಡ ಮುಂದಾಗಿರುವಂತದ್ದು. ಮತ್ತೆ FIR ನಲ್ಲಿ ಕೆಲವೊಂದು ಅಂಶ ಏನು ಉಲ್ಲೇಖ ಆಗಿದೆ, ಅದರ ಹೆಸರು ಪರ್ಟಿಕ್ಯುಲರ್ ಯಾರ ಹೆಸರುಗಳನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರನ್ನ ಮತ್ತೆ ಅವರ ಮನೆ ಅವ್ರನ್ನ ಹಿಡಿಯುವಂತ ಕೆಲಸ, ಮತ್ತೆ ಅವರಿಗೆ ಸಂಬಂಧಪಟ್ಟಂತವರ ಹತ್ರ ಮಾಹಿತಿ ತೆಗೆದುಕೊಳ್ಳುವಂತ ಕೆಲಸವನ್ನ ಒಂದು ಕಡೆ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಏನು ಅಬ್ದುಲ್ ರಹೀಮನ್ನ ಮೃತದೇಹ ಈಗ ಇನ್ನೇನು ಅವರ ಊರತ್ತ ಸಾಕ್ತಾ ಇದೆ, ಅದಾದ ಬಳಿಕ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚೈತ್ರ, ರೈಟ್, ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ.